ಪೆಟ್ರೋಲ್ ಬೆಲೆ ಏರಿಕೆ, ನೀಟ್ ಅಕ್ರಮ ಖಂಡಿಸಿ ಶ್ರೀನಿವಾಸಪುರದಲ್ಲಿ ಸಿಪಿಐಎಂ ಬೃಹತ್ ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಹಾಗೂ ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸಿಪಿಐಎಂ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಹೊರೆ ಹೆಚ್ಚಾಗಿದೆ ಅಂತ ಆರೋಪಿಸಿದ ಪ್ರತಿಭಟನಾಕಾರರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುವಂತೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದಿವೆ ಅಂತ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯ ಹಿನ್ನೆಲೆ ಕೆಲಕಾಲ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಸ್ಥಳಕ್ಕಾಗಮಿಸಿದ ಆರಕ್ಷಕ ನಿರೀಕ್ಷಕರಾದ ಶಂಕರಾಚಾರ್ಯ ಅವರು ಟ್ರಾಫಿಕ್ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಪ್ರತಿಭಟನೆ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಪಿಐಎಂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರ ತನ್ನ ಮನಸ್ಸು ಇದ್ದ ರೀತಿಯಲ್ಲಿ ಆಡಳಿತವನ್ನು ಇವತ್ತು ನಡೆಸ್ತಾ ಇರ್ತಕ್ಕಂಥದನ್ನು ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಇವತ್ತು ಸಿಪಿಎಂ ಪಕ್ಷದಿಂದ ವ್ಯಕ್ತಪಡಿಸ್ತಾ ಇದ್ದೀವಿ. ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಸಿಪಿಎಂ ಪಕ್ಷ ಈ ಪ್ರತಿಭಟನೆಯನ್ನು ಇವತ್ತು ನಡೆಸ್ತಾ ಇದೆ. ಒಂದು ವೇಳೆ ಇವತ್ತು ನಾವು ಕೇಂದ್ರ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಯಾಕೆ ಇವತ್ತು ದೇಶ ಎಲ್ಲ ಸರಿ ಇದೆ ಅಂತ ಹೇಳಿ ತುಂಬಾ ಜನ ಮಾತಾಡ್ತಾರೆ. ದೇಶದಲ್ಲಿ ಎಲ್ಲರೂ ಕೂಡ ಸುಖವಾಗಿದ್ದಾರೆ, ಸುಭಿಕ್ಷೆಯಿಂದ ಇದ್ದಾರೆ, ಯಾವುದೇ ಕಷ್ಟಗಳು ಇವತ್ತಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ಹೇಳ್ತಾ ಇದ್ದಾರೆ. ಒಂದು ವೇಳೆ ಇವತ್ತು ಕೇಳ್ತಾ ಇದ್ದೀವಿ, ಇವತ್ತು ಈ ದೇಶದಲ್ಲಿ ಆಯ್ತದೆ ಅದೊಂದು ಮಾತಾಡಿದಂತೆ ನಾನು ನಿಧಾನ ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಏನಿವತ್ತು 56 ಇಂಚು ವಿಶ್ವಗುರು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ ಅಂತಕ್ಕಂಥದ್ದನ್ನು ಇಡೀ ಇವತ್ತು ಅಂದು ಭಕ್ತರು ಮಾತಾಡ್ತಾರೆ. ಇವತ್ತು ನರೇಂದ್ರ ಮೋದಿಯನ್ನು ಬೆಂಬಲಿಸುವಂತ ಜನರು ಮಾತಾಡ್ತಾರೆ. ಇವತ್ತು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವತ್ತು ಯಾರು ಈ ದೇಶದಲ್ಲಿ ಸುಭಿಕ್ಷೆಯಿಂದ ಇದ್ದಾರೆ? ಯಾರು ಇವತ್ತು ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ಜನ ಯಾವ ವಿಭಾಗದ ಜನ ಇದ್ದಾರೆ ಅಂತೇಳಿ ಇವತ್ತು ನರೇಂದ್ರ ಮೋದಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. 5 ಪಂಚರಾಜ್ಯಗಳ ಚುನಾವಣೆಗಳು ನಡೆಯುವ ತನಕ ನೀವು ಬಾಯಿ ಮುಚ್ಚಿಕೊಂಡಿದ್ದಂತ ಪ್ರಧಾನಿ 5 ರಾಜ್ಯಗಳ ಚುನಾವಣೆ ಆದ ತಕ್ಷಣ ಈ ದೇಶದಲ್ಲಿ ಪೆಟ್ರೋಲ್ ಬರ್ತಾ ಇಲ್ಲ, ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲ ಅಂತ ಹೇಳಿ ಹೊಗಳ ಬಿಟ್ಟಂತ ನೀವು 5 ರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣವೇ ನೀವು ಮಾಡಿದಂಥದ್ದು ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ದಿಢೀರ್ ಬೆಲೆ ಏರಿಕೆಯನ್ನ ಇವತ್ತು ನೀವು ಮಾಡಿದಿರಿ. ಅದಕ್ಕೆ ನೀವು ಕೊಡುವಂತ ಕಾರಣ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೀಸೆಲ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ದಿಢೀರ್ ಏರಿಕೆ ಆಗ್ಬಿಟ್ಟಿದೆ. ಒಂದು ಬ್ಯಾರಲ್ನ ದರ ಇವತ್ತು 150ರಿಂದ 200ಕ್ಕೆ ದಾಟ್ಬಿಟ್ಟಿದೆ ಅಂತ ಹೇಳಿ ಇವತ್ತು ನೀವು ಮಾತಾಡ್ತೀರಿ. ಒಂದು ವೇಳೆ ನಾನು ಅದೇ ಪ್ರಶ್ನೆ ಮಾಡ್ತಾ ಇದ್ದೀನಿ ನರೇಂದ್ರ ಮೋದಿ ಅವರಿಗೆ, ನೀವು ಅಧಿಕಾರಕ್ಕೆ ಬರಕ್ ಮೊದಲು ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಬ್ಯಾರಲ್ನ ದರ ಆವತ್ತಿಗೆ $22 ಇತ್ತು, $220 ಇತ್ತು. $220 ಇದ್ದಾಗಲೂ ಕೂಡ ನಮ್ಮ ಈ ದೇಶದ ಪೆಟ್ರೋಲ್ ಬೆಲೆ ₹68, ₹70 ದಾಟಿರ್ಲಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಇವತ್ತು ನಾವು ಕೇಳಬೇಕಾಗಿದೆ, ಏನು 2014ರಲ್ಲಿ ಇವತ್ತು ₹57 ಇದ್ದಂತ ಪೆಟ್ರೋಲ್ ಬೆಲೆ ಇವತ್ತು ₹110 ಹೋಗಿದೆ. 2014ರಲ್ಲಿ ನಿಮ್ಮ ಒಂದು ಬ್ಯಾರಲ್ನ ಪೆಟ್ರೋಲ್ ದರ ಅಥವಾ 2025ರಲ್ಲಿ ಪೆಟ್ರೋಲ್ ದರ ಏನಿತ್ತು, ಎಷ್ಟು ಹೆಚ್ಚುವರಿಯಾಗಿ ಮಾಡಿದಿರಿ? ಈ ಹೆಚ್ಚುವರಿಯಾಗಿ ಜನರಿಂದ ಸುಲಿಗೆ ಮಾಡಿದ್ದು, ಹಗಲು ದೊರಾಡೆ ಮಾಡಿದ್ದು ಯಾರು ಜೋಬ್ಗೆ ಹೋಗಿದೆ ಸ್ವಾಮಿ? ನರೇಂದ್ರ ಮೋದಿ ಅವರೇ, ಇವತ್ತು ₹110 ಅಂತಂದ್ರೆ ಇವತ್ತು ಯಾಕೆ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬೆಲೆ ಏರಿಕೆಯನ್ನ ಮಾಡಿದಿರಿ ಅಂತಕ್ಕಂಥದ್ದು. ಈ ಬೆಲೆ ಏರಿಕೆ ಮಾಡಿರೋದ್ರಿಂದ ದೇಶದ ಆರ್ಥಿಕತೆಗೆ ಯಾವುದೇ ರೀತಿಯಲ್ಲಿ ಲಾಭ ಆಗಿಲ್ಲ. ಆಗಿರ್ತಕ್ಕಂಥದ್ದು ಕಂಪನಿಗಳಿಗೆ
ಕಂಪನಿಗಳನ್ನ ಇವತ್ತು ಕಾರ್ಪೊರೇಟ್ ಕಂಪನಿಗಳನ್ನ ಇವತ್ತು ನೀವು ಅವರಿಗೆ ಇವತ್ತು ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾ ಇರೋದ್ರಿಂದ ಈ ಬಡ ಜನತೆ ದೇಶದ ಜನಸಾಮಾನ್ಯರು ದಿವಾಳಿ ಆಗ್ತಾ ಇದ್ದಾರೆ. ಹಾಗಾಗಿ ಪೆಟ್ರೋಲ್ ದರ ಇವತ್ತು ಇನ್ನೊಂದು ಕಡೆ ಹೆಚ್ಚಾಗಲಿಕ್ಕೆ ಕಾರಣ ಇವತ್ತು ನಮ್ಮ ಭಾರತ ದೇಶದ ಕರೆನ್ಸಿ ಇದಾಗ್ಬಿಟ್ಟಿದೆ, ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಡಾಲರ್ನ ಮುಂದೆ ನಮ್ಮ ಇದು ಸಮಾನತೆ ಬರ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ತಿರಲ್ಲ. 2012ರಲ್ಲಿ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀವು 14ರಲ್ಲಿ ಅಧಿಕಾರಕ್ಕೆ ಬಂದಿದ್ದು, ಅದಕ್ಕೆ ಮೊದಲು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ನೀವು ಏನಂತ ಹೇಳಿದ್ರಿ, ಜಗತ್ತಿನಲ್ಲಿ ಯಾವುದು ಪಾಕಿಸ್ತಾನವನ್ನು ಉದಾಹರಣೆ ತಗೊಂಡು ಪಾಕಿಸ್ತಾನದ ರೂಪಿ ಬಿದ್ದೋಗಿಲ್ಲ, ನೇಪಾಳದ ರೂಪಾಯಿ ಬಿದ್ದೋಗಿಲ್ಲ, ಶ್ರೀಲಂಕಾದ ರೂಪಾಯಿ ಬಿದ್ದೋಗಿಲ್ಲ, ಬಾಂಗ್ಲಾದೇಶದ ರೂಪಾಯಿ ಬಿದ್ದೋಗಿಲ್ಲ, ಭಾರತ ದೇಶದ ರೂಪಾಯಿ ಬಿದ್ದೋಗ್ಬಿಟ್ಟಿದೆ ಡಾಲರ್ ಮುಂದೆ ಅಂತ ಹೇಳಿ ನೀವು ಬಗಳ ಹೊಡೆದಂತ ನರೇಂದ್ರ ಮೋದಿ ಅವರು ಇವತ್ತು ಏನ್ ಪರಿಸ್ಥಿತಿ, 68 ರೂಪಾಯಿ ಇದ್ದಂತ ರೂಪಾಯಿನ ಇವತ್ತು ಡಾಲರ್ ಎದುರುಗಡೆ ಬೆಲೆ ಇವತ್ತು ಎಷ್ಟಕ್ಕೆ ಹೋಗಿದೆ, 96 ರೂಪಾಯಿಗೆ ಹೋಗಿದೆ. ಯಾಕೆ ಹೋಯ್ತು ಅಂದ್ರೆ ನಿಮಗೆ ಅದನ್ನ ಒಂದು ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ವಾ? ಇದು ಇವತ್ತು ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡ್ತಾ ಇದೀವಿ. ನೀವು 15 ದಿನ ಅಂತ ಹೇಳಿದಂತ ಘೋಷಣೆಗಳು, ಆತ್ಮ ಭಾರತ್ ಅಂತಕ್ಕಂತ ಹೇಳಿದಂತ ಘೋಷಣೆಗಳು ಯಾವು ಕೂಡ ಒಂದು ಕೂಡ ಈಡೇರಿಸಿಲ್ಲ. ಎಲ್ಲವೂ ಸುಳ್ಳುಗಳನ್ನೇ ಇವತ್ತು ನೀವು ಹೇಳಿ ಇವತ್ತು ಈ ದೇಶದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ, ಯಾಮಾರಿಸ್ತಾ ಇದ್ದೀರಾ. ಬರೀ ಚುನಾವಣೆಗಳಲ್ಲಿ ಸುಳ್ಳುಗಳನ್ನು ಹೇಳಿ ಗೆಲ್ತಕ್ಕಂಥದ್ದೇ ಇವತ್ತು ನಿಮ್ಮ ಗುರಿಯಾಗಿದೆ. ಹಾಗಾಗಿ ಜನರ ಹಿತರಕ್ಷಣೆ ಬೇಕಾಗಿಲ್ಲ, ದೇಶದ ಹಿತರಕ್ಷಣೆ ಬೇಕಾಗಿಲ್ಲ. ನೋಡಿ, ಈ ರೀತಿಯಲ್ಲಿ ನರೇಂದ್ರ ಮೋದಿ ಅವ್ರನ್ನ